ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ ಮತ್ತೊಂದು ಫಂಕ್ಷನ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಎಷ್ಟು ನನ್ನ ಕೈಲಾಗುತ್ತಾ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನು ಫಂಕ್ಷನ್ನು ಅಂತಂದರೆ ಮದುವೆ ಕಾರ್ಯಕ್ರಮ. ಮೊದಲಿಗೆ ಬಂದು ಸಜ್ಜಿಗೆ ಮುಹೂರ್ತ ಅಂತ ಹೇಳಿ ಮಾಡ್ತಾರೆ, ಬಟ್ ಆ ವಿಡಿಯೋ ನನ್ನ ಹತ್ರ ಇಲ್ಲ. ಹಾಗಾಗಿ ಇವಾಗ ಬಂದು ಸೋಡು ಮುಂಜುವಿ ಕಾರ್ಯಕ್ರಮ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರ್ದು ಮದುವೆ ಅಂತಂದರೆ ನಮ್ಮ ಶ್ರೀದೇವಿ ಆಂಟಿ ಅಂತೇನು ಹೇಳ್ತಿದ್ದೆ ಅಧ್ಯಕ್ಷರು, ಅವರ ಮಗಂದು ಮದುವೆ ಕಾರ್ಯಕ್ರಮ ಇದೆ ನೋಡಿ. ಇವತ್ತಿನ ದಿನದಲ್ಲಿ ಬಂದು ಸೋಡು ಮುಂಜುವಿ ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಇವರೇ ನೀವು ಆಲ್ರೆಡಿ ನೋಡಿರ್ಬೋದು, ಇವರೇ ಶ್ರೀದೇವಿ ಆಂಟಿ, ಇವ್ರ ಮಗಂದೇ ಮದುವೆ ಇದೆ ನೋಡಿ. ओम भूत स्वाहा प्रजापतये नमः। ಈ ಫೋಟೋ ಬಂದು ಶ್ರೀದೇವಿ ಆಂಟಿ ಅವರ ಫ್ಯಾಮಿಲಿ ಫೋಟೋ. ಗಂಡ ಹೆಂಡತಿ ಮಗ ಒಬ್ಬರೇ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸಿದ್ದ ಫೋಟೋ ಎಲ್ಲ. ಇಲ್ಲಿ ಬಂದು ಶ್ರೀದೇವಿ ಆಂಟಿ ಅವ್ರ ಮನೆಯವರು ಕೋವಿಡ್ನಲ್ಲಿ ಹೋದ್ರು ಅವರು, ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಂಡು ಸ್ವಲ್ಪ ಅಂತ ಹೇಳಿದರು, ಹಾಗಾಗಿ ಮಾಡಿಕೊಂಡೆ ನೋಡಿ. ಈ ಫೋಟೋ ಬಂದು ಶ್ರೀದೇವಿ ಆಂಟಿ ಅವರ ಅತ್ತೆಯವರು, ಅವರು ಕೂಡ ಇಲ್ಲ ಈಗ. ಸೋಡು ಮುಂಜುವಿ ದಿನವೇ ಕ್ಷೌರದವ್ರು ಬರ್ತಾರೆ ನೋಡಿ. ಪೂಜೆ ಅದೆಲ್ಲ ಆದ ನಂತರ ಏನು ಸ್ವಲ್ಪ ಪದಾರ್ಥ ಎಲ್ಲ ಹಾಕಿಟ್ಟಿದ್ರ ನಂತರ ದಕ್ಷಿಣ ಕೂಡ ಹಾಕಿಟ್ಟಿದ್ರು. ಅವ್ರು ಬಂದ ತಕ್ಷಣ ಅವ್ರಿಗೆ ಕೊಟ್ಟರಾಯ್ತು ಅಂಥೇಳಿ ಈಗ ಪೂಜೆ ಕೂಡ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ರು. ನಾವು ಹೋಗೋದ್ರೊಳಗನೆ ಅವರು ಕೂಡ ಬಂದ ನೋಡಿ, ಕ್ಷೌರದವ್ರು ಕೂಡ. ಭಾಳೇನು ಕೂದಲ ತೆಗಿಯಂಗಿಲ್ಲ ನೋಡಿ ಕ್ಷೌರದವರು. ಸ್ವಲ್ಪನೇ ನೇಮಕ್ಕಾಗಿ ತೆಗೆಸ್ಕೊಂಡ್ರು ಅಂತ ಅನಿಸುತ್ತೆ. ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ತುಂಬ ಏನು ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಾ ಹೋಗಿರೋದೇ ಸ್ವಲ್ಪ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಆದ ನಂತರ ಸ್ನಾನ ಮಾಡಿ ನಂತರ ಪೂಜೆ ಅದೆಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಅವರು ದೇವರಿಗೆಲ್ಲ ನಮಸ್ಕಾರ ಮಾಡಿ, ದೊಡ್ಡವ್ರಿಗೆ ನಮಸ್ಕಾರ ಮಾಡಿ, ಅದಾದ ನಂತರ ಎಲ್ಲರನ್ನೂ ಊಟಕ್ಕಾಗಿ ಕರ್ಕೊಂಡು ಹೋಗ್ತಾಯಿದ್ರು ನೋಡಿ. ಅವತ್ತಿನ ದಿನದಲ್ಲೇನೋ ಒಂದು 50-60 ಜನಕ್ಕಷ್ಟು ಹೇಳಿದರು. ನಮ್ಮನೆ ತುಂಬ ಹತ್ರ ಇರೋದ್ರಿಂದ ನಾವು ಕೂಡ ಪ್ರತಿಯೊಂದು ಫಂಕ್ಷನಿಗೂ ಅಟೆಂಡ್ ಆದ್ವಿ, ಬಟ್ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿಬಿಟ್ಟು ಸ್ವಲ್ಪ ಎಲ್ಲ ನೀರು ಹಾಕಿದರು ದೊಡ್ಡವರೆಲ್ಲ ಸೇರಿ. ಅದಾದ ನಂತರ ಕಡ್ಲಾರತಿ ಕೂಡ ಮಾಡ್ತಾರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಕೂಡ ನೋಡುವಂತೆ ನೀವು. ఇంకా ಮಾಡ್ತಾ ಮಾಡ್ರಿ ಅಕ್ಕ ಅರೆ ಕೆಲಸ ಅಂತ ನೀವು ಬರ್ಲಿ ಮುಂದಲ್ಲಿ ಸ್ನಾನ ಅದೆಲ್ಲ ಮುಗಿದ ನಂತರ ಹೋಮ ಕೂಡ ನಡೀತಾ ಇದೆ ನೋಡಿ. ಅದಾದ ನಂತರ ಹುಡುಗ ಕೂಡ ಸ್ವಲ್ಪ ರೆಡಿ ಮಾಡಬೇಕಾಗುತ್ತೆ ಕಾಶಿ ಯಾತ್ರೆಗೆ ಹೋಗೋ ಸಂಬಂಧ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ಬಂದು ಕೂಡ ಸೇರಿದ್ರಂತಲೇ ಹೇಳ್ಬೋದು. ಇದನ್ನು ನೋಡಲಿಕ್ಕಾಗಿ ತುಂಬ ಖುಷಿ ಅನಿಸುತ್ತೆ ನೋಡಿ. ಹುಡುಗ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಾ ಇರುವಂಥ ಒಂದು ಫೋಟೋ ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ये
ಮಾಡಬೇಕು. ಅದಕ್ಕೆ ಸಾಕು ನಮ್ಮ ಮಗಳು ಕೊಡ್ತೀವಿ, ಕನ್ಯಾದಾನ ಮಾಡ್ತೀವಿ. ಅದಕ್ಕೆ ಹೋದ್ ಸಾಕಿನ್ನ ಅದಕ್ಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಉಳಿದ ಕಾರ್ಯಕ್ರಮನ ಮಾಡ್ಕೊ. ನಾವು ಕನ್ಯಾದಾನ ಕೊಟ್ಟು ನಾವು ಕೃತಾರ್ಥ ಕನ್ಯಾದಾನ ಮಾಡಿ ಅದಕ್ಕೆ ನಮ್ಮ ಮಗಳು ಮಾಡಿಕೊಂಡು ಕನ್ಯಾ ಇದನ್ನು ನಮಗೆ ಇದನ್ನು ಮಾಡಬೇಕು ಅಂತೇಳಿ ಅವನಲ್ಲಿ ಕೇಳ್ಕೋಬೇಕು. ಒಲ್ಲೆ ಒಲ್ಲೆ ಅಂತ ನೀವು ಸ್ವಲ್ಪ ಹಾರಬೇಕು. ಒಂದು ನಿಮಿಷ ಒಂದು ಫೋಟೋ ಬಂದು ಜಿಗಿದ್ಬೇಡ, ಜಂಪ್ ಮಾಡಿ ಈಗ ಒಂದು ನಿಮಿಷ. ಸಲ ಬಂದಿಲ್ಲ ಫೋಟೋ ಬಂದಿಲ್ಲ ಅನ್ಸಲ್ಲ. 1 2 3 ಜಂಪ್. ನೀವು ಜಂಪ್ ಮಾಡಿರು ಚಪ್ಪಲ್ ಬಿಡು ಆ ಕಡೆ. ಹೌದಾ ಲಾಗ್ ಮಾಡ್ತಾಳೆ ಕ್ಯಾಮ್ರಾ. ಆತನ ಮೇಲೆ ಹಿಡಿಬೇಕು, ನೀವು ಹಿಡಿಬಾರ್ದು. ತಾವು ಹಿಡ್ಕೊಂಡು ಈಗ ನೋಡಿ ಮಾರಿ ನಾವು ಚೆನ್ನಾಗಿದ್ರೆ ಅವ ಚೆನ್ನಾಗಿದ್ದ. ಅಲ್ಲದ ಇದನ್ನ ತಂಬುತ್ತಲ್ಲ, ಇದನ್ನ ವರ್ಷಿ ಬಿಡು. ಸರಿ ಜೋಳಿಗೆ ನೀವಿಬ್ಬರ ಮಾತ್ರ ಸ್ವಲ್ಪ ಇದನ್ನ ಅವು ಕದ್ಲಾರ್ತಿ ಮಾಡ್ರಿ. ಕದ್ಲಾರ್ತಿ ಮಾಡಿ ನೀರು ಸಿಡಿಸ್ಕೊಂಡು ಒಂದು ಏನು ತಗೊಳ್ರಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಶ್ರೀಕಾಂತ್ ಅಂಥೇಳಿ. ತುಂಬ ಚೆನ್ನಾಗೇ ಅನ್ನಿಸ್ತಾ ಇದ್ದ ನೋಡಿ. ನಾನು ಕೂಡ ಅವನಿಗೆ ತಮ್ಮ ಅಂತಲೇ ಕರೆಯೋದು ಜಾಸ್ತಿ ಯಾವಾಗಲೂ. ಶ್ರೀದೇವ್ ಆಂಟಿ ಯಾವಾಗಲೂ ನನಗೆ ಮಗಳು ನೀನು ಅಂತ ಇದ್ದರು. ಅವ್ರು ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇನ್ನು ಮುಂದಿನ ಕಾರ್ಯಕ್ರಮಗಳು ವಿಡಿಯೋ ಕೂಡ ನನ್ನ ಹತ್ರ ಸ್ವಲ್ಪ ಇದ್ದಾವೆ, ಅವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ. ಹಾಂ